ಹಲೋ ಫ್ರೆಂಡ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾವು ಫಿನಾನ್ಷಿಯಲ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಹಾರಿಜಾಂಟಲ್ ಅನಾಲಿಸಿಸ್ ಮತ್ತೆ ವರ್ಟಿಕಲ್ ಅನಾಲಿಸಿಸ್ ಅಂತ ಎರಡು ಕಾನ್ಸೆಪ್ಟ್ ಬರುತ್ತೆ. ಸೊ ಫಿನಾನ್ಷಿಯಲ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ಬೇಸಿಕಲಿ it is analysis of financial statements of a business. ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನಾಲಿಸಿಸ್ ಮತ್ತೆ ಇಂಟರ್ಪ್ರಿಟೇಷನ್ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ಇದನ್ನ ಇನ್ನಷ್ಟು ಎಲಾಬ್ರೇಟ್ ಆಗಿ ತಿಳ್ಕೊಳ್ಳೋಣ, ಹಾಗೇನೆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡೋಣ. ಸೊ ಈ ವಿಡಿಯೋದಲ್ಲಿ ಕವರ್ ಆಗುವಂತ ಕಾನ್ಸೆಪ್ಟ್ಸ್ ಅಂದ್ರೆ ಮೀನಿಂಗ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್, ಹಾರಿಜಾಂಟಲ್ ಅನಾಲಿಸಿಸ್, ವರ್ಟಿಕಲ್ ಅನಾಲಿಸಿಸ್, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್, ಹಾಗೇನೆ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಮೊದಲನೇದಾಗಿ ನಾವು ಅನಾಲಿಸಿಸ್ ಅಂದ್ರೆ ಏನು ಅಂತ ಕ್ಲಿಯರ್ ಆಗಿ ವಿತ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳೋಣ. ಕ್ಲಾಸಿಫಿಕೇಶನ್ ಆಫ್ ರಾ ಡೇಟಾ ಇಂಟು ಸಿಂಪಲ್ ಅಂಡ್ ಅಂಡರ್ಸ್ಟ್ಯಾಂಡಬಲ್ ಇನ್ಫಾರ್ಮೇಶನ್. ಈಗ ಒಂದಷ್ಟು ರಾ ಡೇಟಾ ಇರುತ್ತೆ, ಇಂತಿಂತ ಐಟಮ್ ಇಷ್ಟಿಷ್ಟಿದೆ ಅಂತ ಒಂದು ಲಿಸ್ಟ್ ಕೊಟ್ಟಿರ್ತಾರೆ. ಅದು ರಾ ಡೇಟಾ ಅಷ್ಟೇ, ಅದಾಗದೇ ಏನು ಹೇಳೋದಿಲ್ಲ. ನೀವು ಅದನ್ನ ಬಾರ್ ಚಾರ್ಟ್ ಮಾಡಿ, ಲೈನ್ ಗ್ರಾಫ್ ಮಾಡಿ, ಪೈ ಚಾರ್ಟ್ ಮಾಡಿ, ಅಥವಾ ಒಂದು ಟೇಬಲ್ ಮಾಡಿ, ಇಷ್ಟಿಷ್ಟು ಅಂತ ನೀವು ಅದನ್ನ ಕ್ಲಾಸಿಫೈ ಮಾಡಿ ಪ್ರೆಸೆಂಟ್ ಮಾಡ್ತೀರ. ಸೊ ದಟ್ ಈಸ್ ಕಾಲ್ಡ್ ಅನಾಲಿಸಿಸ್. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ರಾ ಡೇಟಾಗೆ ಇಲ್ಲಿ ಒಂದಷ್ಟು ಫಿಗರ್ಸ್ ಇದೆ. ಸೇಲ್ಸ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಹಾಗೇನೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್. ಸೊ 4 ಐಟಮ್ಸ್ ಇದೆ. ಸೊ ಇದು ಜಸ್ಟ್ ಡೇಟಾ ಅಷ್ಟೇನೆ. ಅದಕ್ಕೆ ನೀವು ಒಂದಷ್ಟು ಅಂಡರ್ಸ್ಟ್ಯಾಂಡಿಂಗ್ ಸೇರಿಸಬೇಕು. ನಿಮ್ಮ ಅರ್ಥ ಏನು? ಸೇಲ್ಸ್ 1 lakh ಇದೆ, ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ? ಇದೆಲ್ಲ ಎಕ್ಸ್ಪೆನ್ಸಸ್. ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಸೆಲ್ಲಿಂಗ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್. ಸೊ ಮೂರನ್ನು ಸೇರಿಸಿದಾಗ 50,000 ಪ್ಲಸ್ 10,000 ಪ್ಲಸ್ 15,000 ಅದು 75,000 ಆಗುತ್ತೆ. ಸೊ ಟೋಟಲ್ ಎಕ್ಸ್ಪೆನ್ಸಸ್ ಆರ್ 75,000 rupees. ಸೊ ನಿಮ್ಗೆ ಗೊತ್ತಿದೆ ಸೇಲ್ಸ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್ ಇಸ್ ಈಕ್ವಲ್ ಟು ಪ್ರಾಫಿಟ್. ಸೊ ಸೇಲ್ಸ್ 1 lakh ಆದ್ರೆ ಟೋಟಲ್ ಎಕ್ಸ್ಪೆನ್ಸಸ್ 75,000 ಇದೆ. ಸೊ ಪ್ರಾಫಿಟ್ ಈಸ್ 25,000 rupees. ಸೊ ಇದು ನಿಮ್ಮ ಅನಾಲಿಸಿಸ್. ಇದನ್ನ ನಾವು ಒಂದು ಪೈ ಚಾರ್ಟ್ ಬಳಸ್ಕೊಂಡು ಪ್ರೆಸೆಂಟ್ ಮಾಡಬಹುದು. ಸೇಲ್ಸ್ ಅನ್ನ ಹೇಗೆ ಬ್ರೇಕಪ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಒಂದು ಬ್ರೇಕಪ್ ಇದೆ. ಸೊ ಈ ಸರ್ಕಲ್ ಏನಿದೆ, ಈ ಪೈ, ಸೊ ಈ ಸರ್ಕಲ್ ಸೇಲ್ಸ್. ಸೊ ಈ ಸೇಲ್ಸ್ ಅಲ್ಲಿ ಅಂದ್ರೆ ಆ ಸೇಲ್ಸ್ ಇನ್ಕಮ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕವರ್ ಆಗಿದೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕವರ್ ಆಗಿದೆ, ಹಾಗೇನೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕವರ್ ಆಗಿದೆ. ಉಳಿದಿರೋದು ಪ್ರಾಫಿಟ್. ಸೊ ಎಕ್ಸ್ಪೆನ್ಸಸ್ ಎಲ್ಲ ಹೋದ್ಮೇಲೆ ಆ ಸೇಲ್ಸ್ ಇನ್ಕಮ್ ಅಲ್ಲಿ ಏನಿದೆ ಅದು ಪ್ರಾಫಿಟ್. ಸೊ ಹೀಗೆ ನಾವು ಅನಾಲಿಸಿಸ್ ಮಾಡ್ತಾ ಹೋಗ್ಬೋದು. ಸೊ ಈ ಪೈ ಚಾರ್ಟ್ ಏನಿದೆ, ದಿಸ್ ಇಸ್ ಎ ಟೂಲ್ ಫಾರ್ ಅನಾಲಿಸಿಸ್. ಸೊ ಇದೇ ರೀತಿ ನೀವು ಲೈನ್ ಗ್ರಾಫ್, ಬಾರ್ ಗ್ರಾಫ್,
ಮತ್ತೆ ಕಂಬೈನ್ಡ್ ಗ್ರಾಫ್. ಸೊ ಹೀಗೆ ಸಾಕಷ್ಟು ಟೂಲ್ಸ್ ಇದೆ. ಸೊ ಅದನ್ನು ಕೂಡ ಬಳಸಬಹುದು. ಸೊ ಈಗ ಇಂಟರ್ಪ್ರಿಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅರೈವಿಂಗ್ ಅಟ್ ಮೀನಿಂಗ್ಫುಲ್ ಇನ್ಫರೆನ್ಸಸ್ and drawing conclusions on analysis. ಅನಾಲಿಸಿಸ್ ಒಂದೇ ಏನು ಹೇಳೋದಿಲ್ಲ, ಇಂತಿಂತ ಐಟಮ್ ಇಷ್ಟಿಷ್ಟಿದೆ ಅಂತ ಹೇಳುತ್ತೆ ಅಷ್ಟೇನೆ. ಅದ್ರ ಮೇಲೆ ಕೆಲವೊಂದು ಕನ್ಕ್ಲೂಷನ್ಸ್ ನಾವು ಡ್ರಾ ಮಾಡ್ತೀವಿ, ಇನ್ಫರೆನ್ಸಸ್ ನ ಡ್ರಾ ಮಾಡ್ತೀವಿ. ಇನ್ಫರೆನ್ಸಸ್ ಅಂದ್ರೆ ಅರ್ಥ. ಈಗ ಪ್ರಾಫಿಟ್ 25,000 ಇದೆ, ಸೇಲ್ಸ್ 1 lakh ಇದೆ. ಸೊ ಇದ್ರಿಂದ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅದು ಹೇಗೆ ರಿಲೆವೆಂಟ್ ಅಂತ ಎಕ್ಸ್ಪ್ಲೈನ್ ಮಾಡಬೇಕು, ಅಥವಾ ಅದು ಎಷ್ಟು ಇರಬೇಕಾಗಿತ್ತು ಅನ್ನೋದನ್ನ ಅದ್ರ ಬಗ್ಗೆ ಒಂದು ಒಪಿನಿಯನ್ ಕೊಡಬೇಕು, ಜಡ್ಜ್ಮೆಂಟ್ ಕೊಡಬೇಕು. ಸೊ ಈ ಪಾರ್ಟ್ ಅನ್ನ ನಾವು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. ಈಗ ಕೆಲವೊಂದು ಇನ್ಫರೆನ್ಸಸ್ ಈ ಎಕ್ಸಾಂಪಲ್ ಅಲ್ಲಿ ತಗೊಳ್ಳೋದಾದ್ರೆ, ಪ್ರಾಫಿಟ್ 25% ಆಫ್ ಸೇಲ್ಸ್ ಇದೆ. ಸೊ ಅದು ಸಫಿಶಿಯಂಟ್ ಅಲ್ಲ, ಯಾಕಂದ್ರೆ ಟ್ಯಾಕ್ಸಸ್ ಪೇ ಮಾಡಬೇಕು, ಮತ್ತೆ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡಬೇಕು, ಮತ್ತೆ ಬೇರೆ ಬೇರೆ ತರದ ಎಕ್ಸ್ಪೆನ್ಸಸ್ ಇರುತ್ತೆ. ಜೊತೆಗೆ ಮುಂದೆ ಬರುವಂತ ಪ್ರಾಜೆಕ್ಟ್ಸ್ಗೆ ಒಂದಷ್ಟು ಅರ್ನಿಂಗ್ಸ್ ಅನ್ನ ರಿಟೈನ್ ಮಾಡಬೇಕು. ಸೊ ಈ ತರ ಎಲ್ಲ ಇರುತ್ತೆ. ಸೊ ಅದರಿಂದ 25% ಆಫ್ ಸೇಲ್ಸ್ ಪ್ರಾಫಿಟ್ ಸಾಕಾಗೋದಿಲ್ಲ ಅನ್ನೋದು ಒಂದು ಇನ್ಫರೆನ್ಸ್. 25% ಹೇಗೆ ಬಂತು ಅಂದ್ರೆ, ಪ್ರಾಫಿಟ್ ಇರೋದು 25,000 ಡಿವೈಡೆಡ್ ಬೈ ಸೇಲ್ಸ್ 1 lakh ಇಂಟು 100. ಸೊ ಅದು 25%. ಸೊ ಇದು ಒಂದು ಇನ್ಫರೆನ್ಸ್. ಸೆಕೆಂಡ್ ಒನ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೆನಾಟ್ ಬಿ ರೆಡ್ಯೂಸ್ಡ್. ಓಕೆ, ಈಗ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಅಡ್ವರ್ಟೈಸಿಂಗ್, ಪ್ರಮೋಷನ್, ಇದ್ರ ಮೇಲೆ ಖರ್ಚು ಮಾಡಿರುವಂತ ಅಮೌಂಟ್ ಅನ್ನ ಏನಾದ್ರೂ ರೆಡ್ಯೂಸ್ ಮಾಡಕ್ ಆಗದೆ ಹೋದ್ರೆ, ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡಬಹುದು, ಅದನ್ನ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇರೋದು ಕಡಿಮೆ, ಇರೋದೇ 10,000. ಆದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 50% ಇದೆ. 1 lakh ಸೇಲ್ಸ್ ಅಲ್ಲಿ 50,000 ಬರೀ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಇದೆ. ಸೊ ಅದರಿಂದ ಅದನ್ನ ಕಂಟ್ರೋಲ್ ಮಾಡಬೇಕು. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ನ ಏನಾದ್ರೂ ಕಂಟ್ರೋಲ್ ಮಾಡಿದ್ರೆ ಖಂಡಿತ ಪ್ರಾಫಿಟ್ ಅನ್ನ ಇಂಪ್ರೂವ್ ಮಾಡಬಹುದು. ಮತ್ತೆ ಅಡ್ಮಿನ್ ಎಕ್ಸ್ಪೆನ್ಸಸ್ ಅಷ್ಟೇನೆ ಕಂಟ್ರೋಲ್ ಮಾಡಬಹುದು. 15% ಇದೆ ಅದು. ಇನ್ನೊಂದು ಇನ್ಫರೆನ್ಸ್ ಕೊಡೋದಾದ್ರೆ, ಈ ಪೇ ಬ್ಯಾಕ್ ಪೀರಿಯಡ್ ಅಂತ ನೀವು ಕೇಳಿರ್ಬೋದು. ಅಂದ್ರೆ ಒಂದ್ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಅದು ಎಷ್ಟು ವರ್ಷದಲ್ಲಿ ಪೇ ಬ್ಯಾಕ್ ಆಗುತ್ತೆ, ರಿಟರ್ನ್ ವಾಪಸ್ ಬರುತ್ತೆ. ಸೊ ಅದನ್ನ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತೀವಿ. ಸೊ ಇನ್ವೆಸ್ಟ್ಮೆಂಟ್ ಏನಾದ್ರೂ ಆಲ್ರೆಡಿ ಪೇ ಬ್ಯಾಕ್ ಆಗಿದ್ರೆ 25% ಪ್ರಾಫಿಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಅಷ್ಟು ಪ್ರಾಫಿಟ್ ಸಾಕು ಬಿಸ್ನೆಸ್ ಸಸ್ಟೈನ್ ಆಗೋದಕ್ಕೆ. ಸೊ ಇದೆಲ್ಲ ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇನೆ ಇನ್ಫರೆನ್ಸಸ್ಗೆ. ಸೊ ಇವನ್ನೆಲ್ಲ ನಾವು ಇಂಟರ್ಪ್ರಿಟೇಷನ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಇಂಟರ್ಪ್ರಿಟೇಷನ್ ಆರ್ ಇನ್ಫರೆನ್ಸಸ್. ನಾನು ಹಾರಿಸಾಂಟಲ್ ಅನಾಲಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ಹೇಳಿದೆ. ಸೊ ಹಾರಿಸಾಂಟಲ್ ಅನ್ನೋದಕ್ಕೆ ಅರ್ಥ ನಿಮ್ಗೆ ಗೊತ್ತಿರಬಹುದು, ಅಡ್ಡ ಅಥವಾ ಬ್ರೆಡ್ತ್. ಇದನ್ನ ಹಾರಿಸಾಂಟಲ್ ಅಂತಾರೆ, ಅಡ್ಡಡ್ಡ ಇರೋದು. ಹಾರಿಸಾಂಟಲ್ ಅನಾಲಿಸಿಸ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿ ಬೇರೆ ಬೇರೆ ವರ್ಷಗಳ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕಂಪೇರ್ ಮಾಡ್ತೀವಿ. 2016 ಬ್ಯಾಲೆನ್ಸ್ ಶೀಟ್ ಅನ್ನ 2017 ಬ್ಯಾಲೆನ್ಸ್ ಶೀಟ್ ಜೊತೆ ಕಂಪೇರ್ ಮಾಡ್ತೀವಿ.
ಫಾರ್ ಎಕ್ಸಾಂಪಲ್ 2016 ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನು ಲಯಬಿಲಿಟೀಸ್ ಇದೆ, ಪ್ರತಿಯೊಂದು ಲಯಬಿಲಿಟಿನೂ ಕೂಡ 2017 ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರುವಂತ ಅದೇ ಲಯಬಿಲಿಟಿ ಜೊತೆ ಕಂಪೇರ್ ಮಾಡ್ತೀವಿ. ಲೈಕ್ ಸನ್ರಿ ಕ್ರೆಡಿಟಾರ್ಸ್ 2016 ಅದನ್ನ 2017 ಸನ್ರಿ ಕ್ರೆಡಿಟಾರ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಹಾಗೇನೆ ಈಕ್ವಿಟಿ ಕ್ಯಾಪಿಟಲ್ 2016 ಜೊತೆ ಈಕ್ವಿಟಿ ಕ್ಯಾಪಿಟಲ್ 2017 ಕಂಪೇರ್ ಮಾಡ್ತೀವಿ. ಸೊ ಹಾಗೆ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ, ಮತ್ತೆ ಅದನ್ನ ಪರ್ಸೆಂಟೇಜಸ್ ಅಲ್ಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಥವಾ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಈ ರೀತಿ ಕಂಪೇರ್ ಮಾಡೋದ್ರಿಂದ ಇದನ್ನ ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟ್ ಮಾತ್ರ ಅಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೂಡ. ಸೊ ಇದು ಅಕೌಂಟ್ ರೂಪದಲ್ಲಿ ಇರುತ್ತೆ. ಸೊ ಪ್ರತಿಯೊಂದು ಐಟಮ್ 2016 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅದನ್ನ ಅದೇ ಫಿಗರ್ 2017 ಅಲ್ಲಿ ಎಷ್ಟಿದೆ ಅದನ್ನ ಕಂಪೇರ್ ಮಾಡ್ತೀವಿ. ಸೊ ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ ಅಥವಾ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀವಿ, ಮತ್ತೆ ಅದನ್ನ ಪರ್ಸೆಂಟೇಜಸ್ ಅಲ್ಲೂ ಕೂಡ ಲೆಕ್ಕ ಹಾಕ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು, ಯಾವತ್ತು ನಾವು ಪ್ರೀವಿಯಸ್ ಇಯರ್ ಸ್ಟೇಟ್ಮೆಂಟ್ ಜೊತೆ ನಾವು ಕಂಪೇರ್ ಮಾಡೋದು. ಈಗ 2017 ಫಿಗರ್ ಅನ್ನ 2016 ಜೊತೆ ಕಂಪೇರ್ ಮಾಡ್ತೀವಿ, ಉಲ್ಟಾ ಮಾಡಲ್ಲ. 2016 ನ 17 ಜೊತೆ ಕಂಪೇರ್ ಮಾಡಲ್ಲ, 2017 ನ 2016 ಜೊತೆ ಕಂಪೇರ್ ಮಾಡ್ತೀವಿ. ಹಾಗೆ ಮಾಡಬೇಕು ಯಾವತ್ತೂ. ಸೊ ಹಾರಿಜಾಂಟಲ್ ಅಂತ ಯಾಕೆ ಕರೀತಾರೆ ಅಂದ್ರೆ, ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಜೋಡಿಸಬೇಕಾದ್ರೆ ಒಂದು ವರ್ಷದ ಬ್ಯಾಲೆನ್ಸ್ ಶೀಟು ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದನ್ನ ವರ್ಟಿಕಲ್ ಆಗಿಡ್ತೀವಿ ಅಲ್ವಾ. ಪಕ್ಕ ಇಡೋದಾದ್ರೆ ಅದು ಬೇರೆ ಬೇರೆ ವರ್ಷದ್ದೇ ಆಗಿರುತ್ತೆ. ವಾಟ್ ಮೈ ಪಾಯಿಂಟ್? ಸೊ 2016 ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ ಕಡೆ ಇಡ್ತೀವಿ. 2017 ಬ್ಯಾಲೆನ್ಸ್ ಶೀಟ್ ಅನ್ನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಒಂದ್ ಕಡೆ ಇಡ್ತೀವಿ. ಸೊ ಹಾಗೆ ಪಕ್ಕ ಜೋಡಿಸೋದ್ರಿಂದ ಅದು ಹಾರಿಜಾಂಟಲ್ ಆಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹಾರಿಜಾಂಟಲ್ ಅನಾಲಿಸಿಸ್ ಅಂತ ಕರೆಯೋದು. ಸೊ ಬೇರೆ ಬೇರೆ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಕಂಪೇರ್ ಮಾಡೋದು. ಸೊ ದಿಸ್ ಈಸ್ ಹಾರಿಜಾಂಟಲ್ ಅನಾಲಿಸಿಸ್. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್ ಮತ್ತೆ ಟ್ರೆಂಡ್ ಅನಾಲಿಸಿಸ್ ಅಲ್ಲಿ ಯೂಸ್ ಮಾಡ್ತಾರೆ. ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂದ್ರೆ ಇದೆ, ಈಗ ಹೇಳ್ದಾಗೆ ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದೆ, ಮತ್ತೆ ಪರ್ಸೆಂಟೇಜಸ್ ಎಷ್ಟಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ ಎಷ್ಟು ಡಿಕ್ರೀಸ್ ಆಗಿದೆ. ಸೊ ಅದೇನೆ ಕಂಪ್ಯಾರಿಟಿವ್ ಅನಾಲಿಸಿಸ್. ಟ್ರೆಂಡ್ ಅನಾಲಿಸಿಸ್ ಅಂದ್ರೆ ಬೇಸ್ ಇಯರ್ ಅಂತ ಒಂದು ತಗೋತಾರೆ. ಯೂಶಲಿ ಇಲ್ಲಿ ಏನಾಗುತ್ತೆ ಅಂದ್ರೆ 4-5 ಇಯರ್ಸ್ ಇರುತ್ತೆ, 4 ಅಥವಾ 5 ಇಯರ್ಸ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೊಟ್ಟಿರ್ತಾರೆ. ಸೊ ಬೇಸ್ ಇಯರ್ ಅಂತ ಯಾವುದೋ ಒಂದನ್ನ ಫಿಕ್ಸ್ ಮಾಡಿ ಆ ಬೇಸ್ ಇಯರ್ ಫಿಗರ್ಸ್ ಗೆ ಕಂಪೇರ್ ಮಾಡಿದ್ರೆ ಪ್ರತಿಯೊಂದು ವರ್ಷದ ಐಟಮ್ ಎಷ್ಟು ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ, ಮತ್ತೆ ಅದನ್ನ ಪರ್ಸೆಂಟೇಜಸ್ ಅಲ್ಲೂ ಕೂಡ ನಾವು ಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಟ್ರೆಂಡ್ ಅನಾಲಿಸಿಸ್. ಸೊ ಆ ಬೇಸ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಟ್ರೆಂಡ್ ಹೇಗೆ ಹೋಗ್ತಾ ಇದೆ ಪ್ರತಿ ವರ್ಷ, ಸೊ ಅದನ್ನ ನಾವು ಅನಲೈಸ್ ಮಾಡ್ತೀವಿ. ಸೊ ಅದು ಕೂಡ ಹಾರಿಜಾಂಟಲ್ ಅನಾಲಿಸಿಸ್. ಸೊ ನೆಕ್ಸ್ಟ್ ನಾವು ವರ್ಟಿಕಲ್ ಅನಾಲಿಸಿಸ್ ಕಡೆ ಹೋಗೋಣ. ಸೊ ಅದು ಅಡ್ಡ ಆಯ್ತು, ಇದು ಲೆಂತ್ ಉದ್ದ. ಸೊ ಒಂದು ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಹೀಗೆ ಜೋಡಿಸ್ತೀವಿ ಒಂದ್ರ ಮೇಲೊಂದು. ಸೊ 2017 ಬ್ಯಾಲೆನ್ಸ್ ಶೀಟ್ ಮತ್ತೆ 2017 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ
ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರುವಂತ ಕೆಲವೊಂದು ಐಟಮ್ಸ್ ಅನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಕೆಲವೊಂದು ಐಟಮ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಅಸೆಟ್ಸ್ ಟರ್ನ್ ಓವರ್. ಸೊ ಫಿಕ್ಸ್ಡ್ ಅಸೆಟ್ಸ್ ಬ್ಯಾಲೆನ್ಸ್ ಶೀಟ್ ಇಂದ ತಗೋತೀವಿ, ಅದನ್ನ ಟರ್ನ್ ಓವರ್ ಅಂದ್ರೆ ಸೇಲ್ಸ್ ಜೊತೆ ಕಂಪೇರ್ ಮಾಡ್ತೀವಿ. ಸೇಲ್ಸ್ ಇರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಸೊ ಹಾಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಅದನ್ನ ರೇಷಿಯೋ ಅನಾಲಿಸಿಸ್ ಅಲ್ಲಿ ಬರುತ್ತೆ ಅದು. ಸೊ ಹತ್ರ ಬೇರೆ ಬೇರೆ ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ತಾ ಹೋಗೋದು. ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಅಲ್ಲೂ ಕೂಡ ಇದು ಯೂಸ್ ಆಗುತ್ತೆ. ಸೊ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀನಿ. ಬ್ರೀಫ್ ಆಗಿ ಪಾಯಿಂಟ್ ಕೊಡಬೇಕು ಅಂದ್ರೆ, ಟೋಟಲ್ ಅಲ್ಲಿ ಈ ಐಟಮ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಪ್ರೆಸೆಂಟ್ ಮಾಡೋದು ಅಷ್ಟೇನೆ. ಈಗ ಫಾರ್ ಎಕ್ಸಾಂಪಲ್ ಟೋಟಲ್ ಅಸೆಟ್ಸ್. ಸೊ ಟೋಟಲ್ ಅಸೆಟ್ಸ್ ಎಷ್ಟೋ ಇದೆ, ಆ ಟೋಟಲ್ ಅಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಅಸೆಟ್ ಕೂಡ ಎಷ್ಟು ಪರ್ಸೆಂಟ್ ಇದೆ, ಆ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು. ಸೊ ದಟ್ ಈಸ್ ಕಾಲ್ಡ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್. ಇನ್ನು ರೇಷಿಯೋ ಅನಾಲಿಸಿಸ್ ಅಂದ್ರೆ ರೇಷಿಯೋಸ್ ಅನ್ನ ಕಂಪೇರ್ ಮಾಡ್ತಾ ಹೋಗೋದು. ಸೊ ಒಂದು ಐಟಮ್ ಅನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಂದ ತಗೊಳ್ಳೋದು, ಇನ್ನೊಂದು ಐಟಮ್ ಬ್ಯಾಲೆನ್ಸ್ ಶೀಟ್ ಇಂದ ತಗೊಳ್ಳೋದು. ಸೊ ಎರಡನ್ನ ಕಂಪೇರ್ ಮಾಡೋದು, ರೇಷಿಯೋ ಆಗಿ ರೆಪ್ರೆಸೆಂಟ್ ಮಾಡೋದು. ಸೊ ಒಂದು ಪ್ರಾಬ್ಲಮ್ ತಗೊಳ್ಳೋಣ, ಚಿಕ್ಕ ಪ್ರಾಬ್ಲಮ್, 6 ಮಾರ್ಕ್ಸ್ದು. ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಮೇಲೆ ಕ್ವೆಶ್ಚನ್ ಹೀಗಿದೆ. ಸೊ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ 2 ವರ್ಷದ್ದು. ಅದರ ಬೇಸಿಸ್ ಮೇಲೆ ನೀವು ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅಂದ್ರೆ 2013 ಲೇಸರ್ ಪಾಯಿಂಟರ್ ನ ನೋಡ್ತಾ ಇರಿ. 2013 ಫಿಗರ್ಸ್ ಅನ್ನ ಮತ್ತೆ 2014 ಫಿಗರ್ಸ್ ಅನ್ನ ಎರಡನ್ನೂ ಬರ್ಕೋಬೇಕು. ಬರ್ಕೊಂಡು 2014 ಫಿಗರ್ ಏನಿದೆ ಪ್ರತಿಯೊಂದನ್ನು ಆಯಾ 2013 ಫಿಗರ್ ಜೊತೆ ಕಂಪೇರ್ ಮಾಡಿ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಥವಾ ಡಿಕ್ರೀಸ್ ಆಗಿದ್ರೆ ಎಷ್ಟು ಅಮೌಂಟ್ ಡಿಕ್ರೀಸ್ ಆಗಿದೆ, ಮತ್ತೆ ಅದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲೂ ಕೂಡ ಪ್ರೆಸೆಂಟ್ ಮಾಡಬೇಕು. ಸೊ ಇದನ್ನ ನಾವು ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಅಂತೀವಿ. ಸೊ ಇದೆಲ್ಲ ಲ್ಯಾಬಿಲಿಟೀಸ್ ಅಂಡ್ ಕ್ಯಾಪಿಟಲ್. ಸೊ ಇವು ಅಸೆಟ್ಸ್. ಸೊ ಇದಕ್ಕೆ ಒಂದು ಟೇಬಲ್ ಮಾಡ್ಕೋಬೇಕು. ಕಂಪ್ಯಾರೇಟಿವ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2013 and 2014. ಸೊ ಹೀಗೆ 2013 ಗೆ ಒಂದು ಕಾಲಮ್, 2014 ಗೆ ಒಂದು ಕಾಲಮ್, ಹಾಗೇನೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ 2 ಕಾಲಮ್. ಆಬ್ಸಲ್ಯೂಟ್ ಅಂದ್ರೆ ಅಮೌಂಟ್ ಅಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ, ಸೊ ಅಮೌಂಟ್ ಲೆಕ್ಕದಲ್ಲಿ ಹೇಳೋದು ಇದು. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದು ಇನ್ನೊಂದು ಕಾಲಮ್ ಅಲ್ಲಿ. ಸೊ ಅಮೌಂಟ್ ಲೆಕ್ಕದಲ್ಲಿ ಮತ್ತೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಇವೆರಡೇ ಹೊಸ ಕಾಲಮ್ಸ್. ಇವೆರಡು ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಈ 2 ಕಾಲಮ್ಸ್ ನ ಕ್ವಶನ್ ಇಂದನೇ ಕಾಪಿ ಮಾಡೋದು. ಸೊ ಈ ತರ ಒಂದು ಟೇಬಲ್ ನ ರೆಡಿ ಮಾಡ್ಕೊಳ್ಳಿ. ಸೊ ಈಗ ಒಂದೊಂದೇ ತಗೊಳ್ಳಿ. ಕ್ವಶನ್ ಅಲ್ಲಿ ಏನಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬರ್ಕೊಳ್ಳಿ. 4 lakh 6 lakh ಅಷ್ಟೇ ಇದಲ್ವಾ ಕ್ವಶನ್ ಅಲ್ಲಿ. 4 lakh 6 lakh. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾಗೆ ಗೊತ್ತಾಗುತ್ತೆ 2 lakhs ಜಾಸ್ತಿ ಆಗಿದೆ ಅಲ್ವಾ. ಸೊ ಪ್ಲಸ್ 2 lakh ಬರೀರಿ ಇಲ್ಲಿ. ಆಬ್ಸಲ್ಯೂಟ್ ಚೇಂಜ್ ಅಂತ ತಗೋಬಹುದು ಅದು. ಸೊ 2 lakh ಬರೀರಿ ಇಲ್ಲಿ. ಪರ್ಸೆಂಟೇಜ್ ಲೆಕ್ಕದಲ್ಲಿ ಹೇಳೋದಾದ್ರೆ ಈ 2 lakh ಡಿವೈಡೆಡ್ ಬೈ 4 lakh ಇಂಟು 100 ಎಷ್ಟಾಗುತ್ತೆ, 50%. ಸೊ 50 ಅಂತ ಬರೀರಿ ಇಲ್ಲಿ. ಸೊ 2 lakh ಏನು ಇನ್ಕ್ರೀಸ್ ಆಗಿದೆ ಅದನ್ನ ಯಾವತ್ತೂ
ಪ್ರೀವಿಯಸ್ ಇಯರ್ ಜೊತೆ ನಾವು ಡಿವೈಡ್ ಮಾಡಿ ಇಂಟು 100 ಮಾಡಬೇಕು. ಪ್ರತಿಯೊಂದು ಐಟಮ್ಗೂ ಹಾಗೆ ಮಾಡಬೇಕು ಆಯ್ತಾ. ಸೊ 2 lakh divided by 4 lakh into 100 is 50%. ಸೊ ಒಂದು ಐಟಮ್ ಆಯ್ತು. ನೆಕ್ಸ್ಟ್ ಡಿಬೆಂಚರ್ಸ್. ಸೊ ಡಿಬೆಂಚರ್ಸ್ ಎಷ್ಟಿದೆ? 2 lakh ಮತ್ತೆ 3,25,000. ಸೊ ಅದನ್ನ ಬರ್ಕೊಳ್ಳಿ. ಸೊ ಇಲ್ಲಿ 1,25,000 ಆಡ್ ಆಗಿದೆ. ಸೊ ಪ್ಲಸ್ ಇದು ಇನ್ಕ್ರೀಸ್ ಆಗಿದೆ. ಸೊ ಅದನ್ನೇ ನಾವು ಪರ್ಸೆಂಟೇಜಸ್ ಅಲ್ಲಿ ಲೆಕ್ಕ ಹಾಕೋಣ. 1,25,000 divided by 2 lakh into 100 62.25 ಆಗುತ್ತೆ. 62.25%. ಇದು ಡಿಬೆಂಚರ್ಸ್ ಆಯ್ತು. ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್. 2,55,000 ಮತ್ತೆ 1,17,000 ಎಷ್ಟಿದೆ? ಸೊ ಇದು ಡಿಕ್ರೀಸ್ ಆಗಿದೆ ಇದು ಅಲ್ವಾ. ಸೊ ಮೈನಸ್ ಬರ್ಬೇಕಿಲ್ಲಿ. 2,55,000 ಇದೆ, ಇದು 1,17,000 ಇದೆ. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ. ಸೊ ಅದರಿಂದ ಎಷ್ಟು ಡಿಫರೆನ್ಸ್ ಬರುತ್ತೆ ಅದು ಬರೆದು ಮೈನಸ್ ಹಾಕ್ಬೇಕು. ಸೊ 1,38,000 ಡಿಕ್ರೀಸ್ ಆಗಿದೆ. ಸೊ ಇದನ್ನು ಪರ್ಸೆಂಟೇಜ್ ಅಲ್ಲಿ ಲೆಕ್ಕ ಹಾಕ್ಬೇಕು. ಮೈನಸ್ 1,38,000 ಡಿವೈಡೆಡ್ ಬೈ 2,55,000 ಇಂಟು 100 ಮಾಡಿದ್ರೆ ಮೈನಸ್ 54.12% ಇಷ್ಟು ಬರುತ್ತೆ. ಸೊ ಅಮೌಂಟ್ ಅಲ್ಲಿ ಮೈನಸ್ ಬಂದ್ರೆ ಪರ್ಸೆಂಟೇಜ್ ಅಲ್ಲೂ ಮೈನಸ್ ಬರಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ 7,000 ಮತ್ತೆ 10,000. ಸೊ ಇದು 3,000 ಜಾಸ್ತಿ ಆಗಿದೆ. ಸೊ ಪ್ಲಸ್. ಸೊ 3,000 ಡಿವೈಡೆಡ್ ಬೈ 7,000 ಇಂಟು 100 42.86%. ಸೊ ಟೋಟಲ್ ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ಗೂ ಕೂಡ ಮಾಡಬೇಕು. ಸೊ ಇದನ್ನೆಲ್ಲ ಟೋಟಲ್ ಹಾಕಿ. ಸೊ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ಟೋಟಲ್. 8,62,000 10,52,000. ಸೊ ಇನ್ಕ್ರೀಸ್ ಆಗಿರೋದು 1,90,000. ಸೊ ಎಷ್ಟು ಪರ್ಸೆಂಟೇಜ್ ಅಲ್ಲಿ? 1,90,000 ಡಿವೈಡೆಡ್ ಬೈ 8,62,000 ಇಂಟು 100 ಮಾಡಿದ್ರೆ ಇಷ್ಟು ಬರುತ್ತೆ 22.04%. ಸೊ ಇಷ್ಟು ಲಯಬಿಲಿಟೀಸ್ ಅಂಡ್ ಕ್ಯಾಪಿಟಲ್ ಆಯ್ತು. ಈಗ ಅಸೆಟ್ಸ್. ಸೊ ಅಸೆಟ್ಸಿಗೆ ಬನ್ನಿ. ಈಗ ಪ್ಲಾಂಟ್ ಅಂಡ್ ಮಿಷನರಿ ಕ್ವೆಶ್ಚನ್ ಇಂದ ಕಾಪಿ ಮಾಡ್ಕೊಳ್ಳಿ. 1 lakh ಮತ್ತೆ 2 lakh. ಸೊ 1 lakh ಇನ್ಕ್ರೀಸ್ ಆಗಿದೆ. ಸೊ ಪ್ಲಸ್. ಸೊ 1 lakh ಡಿವೈಡೆಡ್ ಬೈ 1 lakh ಇಂಟು 100 ಏನಾಗುತ್ತೆ? 1 lakh ಡಿವೈಡೆಡ್ ಬೈ 1 lakh ಇಂಟು 100 ಆಗುತ್ತೆ ಅಲ್ವಾ. ಸೊ ಒಂದು ಪಟ್ಟು ಜಾಸ್ತಿ ಆಗಿದೆ ಅಲ್ವಾ. ಸೊ ಅದರಿಂದ 100% ಜಾಸ್ತಿ ಆಗಿದೆ. ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್. 3,60,000 5,40,000. ಸೊ ಇನ್ಕ್ರೀಸ್ ಆಗಿದೆ. ಎಷ್ಟು? 1,80,000 ಇನ್ಕ್ರೀಸ್ ಆಗಿದೆ ಪ್ಲಸ್ ಇದು. ಸೊ 1,80,000 ಡಿವೈಡೆಡ್ ಬೈ 3,60,000 ಇಂಟು 100 50% ಆಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ಸ್ 2,70,000 1,70,000. ಸೊ ಇದು ಡಿಕ್ರೀಸ್ ಆಗಿದೆ. ಇದು ಎಷ್ಟು ಡಿಕ್ರೀಸ್ ಆಗಿದೆ? 1 lakh ಡಿಕ್ರೀಸ್ ಆಗಿದೆ. ಮೈನಸ್ 1 lakh ಇದು. ಸೊ ಮೈನಸ್ 1 lakh ಡಿವೈಡೆಡ್ ಬೈ 2,70,000 ಇಂಟು 100 ಈಸ್ ಮೈನಸ್ 37.04%. ಸೊ ಅಮೌಂಟ್ ಅಲ್ಲಿ ಮೈನಸ್ ಬಂದ್ರೆ ಪರ್ಸೆಂಟೇಜ್ ಅಲ್ಲೂ ಮೈನಸ್ ಬರಲೇಬೇಕು. ಇನ್ನು ಸನ್ರಿ ಡೆಟಾರ್ಸ್ 1,88,000. ಇಲ್ಲಿ ಡಿಕ್ರೀಸ್ ಆಗಿದೆ. ಮೈನಸ್ 12,000. ಸೊ 12,000 ಡಿಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಮೈನಸ್ 12,000 ಡಿವೈಡೆಡ್ ಬೈ 1 lakh ಇಂಟು 100 ಮೈನಸ್ 12% ಅಷ್ಟೇ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ 32,000 ಮತ್ತೆ 54,000. ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ. ಎಷ್ಟು? 22,000 ಇನ್ಕ್ರೀಸ್ ಆಗಿದೆ. ಸೊ ಇದು ಪ್ಲಸ್. ಸೊ 22,000
ಡಿವೈಡೆಡ್ ಬೈ 32,000 ಇಂಟು 100 ಎಷ್ಟಾಗುತ್ತೆ 40.74%. ಆಯ್ತಾ? ಸೊ ಟೋಟಲ್ ಮಾಡಿ, ಟೋಟಲ್ಲು ಕ್ವೆಶ್ಚನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಟೋಟಲ್ ಅಸೆಟ್ಸು 8,62,000, 10,52,000. ಸೊ ಅಷ್ಟೇನೆ, ಲಯಬಿಲಿಟೀಸ್ ಅಷ್ಟೇನೆ, ಯಾಕಂದ್ರೆ ಅಕೌಂಟಿಂಗ್ ಇಕ್ವೇಶನ್ ಅದೇ ಹೇಳೋದು, ಟೋಟಲ್ ಲಯಬಿಲಿಟೀಸ್ ಇಸ್ ಈಕ್ವಲ್ ಟು ಟೋಟಲ್ ಅಸೆಟ್ಸ್. ಸೊ 1,90,000 ಅಷ್ಟೇ ಬರುತ್ತೆ, 22.04%. ಸೊ ಇದು 6 ಮಾರ್ಕ್ಸ್ ಕ್ವೆಶ್ಚನ್ನು. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಅಬ್ಸಲ್ಯೂಟ್ ಅಮೌಂಟ್ ಮತ್ತೆ ಪರ್ಸೆಂಟೇಜ್ ಚೇಂಜ್. ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಹಾಕಿ, ಡಿಕ್ರೀಸ್ ಆಗಿದ್ರೆ ಮೈನಸ್ ಹಾಕಿ. ಸೊ ಅದೊಂದು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಸೊ ಈಗ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಒಂದು ಕ್ವೆಶ್ಚನ್ ಅನ್ನ ಅಟೆಂಡ್ ಮಾಡೋಣ. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಕ್ವೆಶ್ಚನ್ ಕೊಟ್ಟಿದ್ದಾರೆ. ಸೊ ತುಂಬಾ ಸಿಂಪಲ್ ಸ್ಟೇಟ್ಮೆಂಟ್. 2013 ಮತ್ತೆ 2014 ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಅಡ್ಮಿನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್, ಅದರ್ ಇನ್ಕಮ್ಸ್ ಮತ್ತೆ ಇನ್ಕಮ್ ಟ್ಯಾಕ್ಸ್ ಇಷ್ಟು ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಕೆಲವೊಂದು ಚೇಂಜಸ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಬೇಕು. ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಫಾರ್ ಪೀರಿಯಡ್ ಎಂಡಿಂಗ್ 31st March 2013 and 2014. ಸೊ ಈ ರೀತಿ ಒಂದು ಟೇಬಲ್ ಮಾಡ್ಕೊಳ್ಳಿ. ಸೊ 2013 ಮತ್ತೆ 2014 ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್, ಅಬ್ಸಲ್ಯೂಟ್ ಚೇಂಜ್, ಪರ್ಸೆಂಟೇಜ್ ಚೇಂಜ್. ಸೊ ಎರಡು ಎಕ್ಸ್ಟ್ರಾ ಕಾಲಮ್ಸ್ ನ ನೀವು ಆಡ್ ಮಾಡ್ಕೋಬೇಕು. ಅಮೌಂಟ್ ಅಲ್ಲೂ ನೀವು ಚೇಂಜಸ್ ನ ಪ್ರೆಸೆಂಟ್ ಮಾಡಬೇಕು, ಮತ್ತೆ ಪರ್ಸೆಂಟೇಜಸ್ ಅಲ್ಲೂ ಅದನ್ನ ಪ್ರೆಸೆಂಟ್ ಮಾಡಬೇಕು. ಸೊ ಫಸ್ಟ್ ಸೇಲ್ಸ್ ತಗೊಳ್ಳಿ, ಎಷ್ಟಿದೆ? 10 lakh, 8 lakh, 10 lakh, 8 lakh. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ 2 lakh. ಸೊ ಮೈನಸ್ ಹಾಕಿ, -2 lakh. ಸೊ ಪರ್ಸೆಂಟೇಜ್ ಅಲ್ಲಿ ಎಷ್ಟಾಗುತ್ತೆ ಅದು? -2 lakh ಡಿವೈಡೆಡ್ ಬೈ 10 lakh ಇಂಟು 100 ಇಷ್ಟು 20%. ಸೊ ಇದೇನ್ ಡಿಕ್ರೀಸ್ ಆಗಿದೆ ಅದನ್ನ ಯಾವತ್ತೂ ನಾವು ಪ್ರೀವಿಯಸ್ ಇಯರ್ ಫಿಗರ್ ಜೊತೆ ಕಂಪೇರ್ ಮಾಡಬೇಕು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಲೆಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಸೇಲ್ಸ್ ಇಂದ ಯಾವತ್ತೂ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡಬೇಕು. 6 lakh, 4 lakh. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ. ಸೊ ಇಲ್ಲೂ ಕೂಡ -2 lakh ಹಾಕಿ. ಸೊ -2 lakh ಡಿವೈಡೆಡ್ ಬೈ 6 lakh ಇಂಟು 100 ಎಷ್ಟಾಗುತ್ತೆ? -33.33%. ಸೊ ಸೇಲ್ಸ್ ಇಂದ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹೋದ್ರೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಅದು ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ ನಿಮ್ಗೆ. ಸೊ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಗ್ರಾಸ್ ಪ್ರಾಫಿಟ್. ಸೊ ಇದನ್ನ ಮೈನಸ್ ಮಾಡಿ 4 lakh, 4 lakh. ಸೊ ಇಲ್ಲಿ ಏನು ಚೇಂಜ್ ಇಲ್ಲ, ಯಾಕಂದ್ರೆ ಇಲ್ಲಿ ಅಮೌಂಟ್ ಸೇಮ್ ಇದ್ದಾಗ ಇಲ್ಲಿ ನಿಲ್ ಅಂತ ಬರೀಬೇಕು ಅಥವಾ 0 ಅಂತ ಬರೀಬೇಕು. ಸೊ ನೋ ಚೇಂಜ್. ಸೊ ಇದರಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಿ, ಅಂದ್ರೆ ಅಡ್ಮಿನ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ಸೊ 2 lakh, 1,40,000. ಸೊ ಇಲ್ಲಿ ಡಿಕ್ರೀಸ್ ಆಗಿದೆ 60,000. ಸೊ -60,000 ಹಾಕಿ. ಇದನ್ನ ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ. -60,000 ಡಿವೈಡೆಡ್ ಬೈ 2 lakh ಇಂಟು 100 -30%. -30%. ಸೊ ಅಮೌಂಟ್ ಅಲ್ಲಿ ಮೈನಸ್ ಬಂದ್ರೆ ಪರ್ಸೆಂಟೇಜ್ ಅಲ್ಲೂ ಮೈನಸ್ ಬರಬೇಕು. ಸೊ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರೆ ಏನ್ ಬರುತ್ತೆ? ನೆಟ್ ಆಪರೇಟಿಂಗ್ ಪ್ರಾಫಿಟ್. ಸೊ ಈ 4 lakh ಇಂದ 2 lakh ಮೈನಸ್ ಮಾಡಿ, ಮತ್ತೆ ಈ 4 lakh ಇಂದ 1,40,000 ಮೈನಸ್ ಮಾಡಿ, ಇಷ್ಟು ಬರುತ್ತೆ 2 lakh and 2,60,000. ಸೊ ಇಲ್ಲಿ ಇನ್ಕ್ರೀಸ್ ಆಗಿದೆ.
60,000 ಇನ್ಕ್ರೀಸ್ ಆಗಿದೆ, ಸೊ ಇದು ಪ್ಲಸ್. 60,000 ಡಿವೈಡೆಡ್ ಬೈ 2 lakh ಇಂಟು 100 ಈಸ್ 30%, ಪ್ಲಸ್ 30%. ಅದರ್ ಇನ್ಕಮ್ಸ್ ಅಂತ ಕೊಟ್ಟಿದ್ದಾರೆ 40,000, 20,000. ಸೊ ಇದನ್ನ ಆಡ್ ಮಾಡ್ಬೇಕು ನಾವು. ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು, ಇನ್ಕಮ್ಸ್ ಅನ್ನ ಆಡ್ ಮಾಡಬೇಕು. ಸರಿ, 20,000 ಇನ್ಕ್ರೀಸ್ ಆಗಿದೆ, ಇದಕ್ಕೂ ಮಾಡಬೇಕು. ಸೊ 20,000 ಡಿಕ್ರೀಸ್ ಆಗಿದೆ, ಸೊ ಇದಕ್ಕೂ ಕೂಡ ನಾವು ಅಬ್ಸಲ್ಯೂಟ್ ಅಮೌಂಟ್ ಅಂದ್ರೆ ಎಷ್ಟು, 20,000 ಡಿಕ್ರೀಸ್ ಆಗಿದೆ, ಮೈನಸ್ 20,000. ಪರ್ಸೆಂಟೇಜ್ ಅಲ್ಲಿ ಮೈನಸ್ 20,000 ಡಿವೈಡೆಡ್ ಬೈ 40,000 ಇಂಟು 100 ಎಷ್ಟಾಗುತ್ತೆ, 50%. ಸೊ 50% ಡಿಕ್ರೀಸ್ ಆಗಿದೆ, ಡೌನ್ ಆಗಿದೆ. ಸೊ ಅದರ್ ಇನ್ಕಮ್ಸ್ ಅನ್ನ ಆಡ್ ಮಾಡಿದ್ಮೇಲೆ ಏನ್ ಬರುತ್ತೆ, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಬಿಫೋರ್ ಟ್ಯಾಕ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇನ್ಕಮ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚೆ ನೆಟ್ ಪ್ರಾಫಿಟ್ ಎಷ್ಟಿದೆ ಅಂತ. ಸೊ ಇದನ್ನು ಆಡ್ ಮಾಡಿ, ನೆಟ್ ಆಪರೇಟಿಂಗ್ ಪ್ರಾಫಿಟ್ ಮತ್ತೆ ಅದರ್ ಇನ್ಕಮ್ಸ್ ಆಡ್ ಮಾಡಿ. 2,40,000 ಮತ್ತೆ 2,80,000. ಸೊ ಇಲ್ಲಿ 40,000 ಇನ್ಕ್ರೀಸ್ ಆಗಿದೆ, ಸೊ ಇದು ಪ್ಲಸ್. ಸೊ 40,000 ಡಿವೈಡೆಡ್ ಬೈ 2,40,000 ಇಂಟು 100 ಎಷ್ಟಾಗುತ್ತೆ, 16.67. 16.67. ಕೊನೆಗೆ ಇನ್ಕಮ್ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ. ಸೊ 50% ಆಫ್ ನೆಟ್ ಪ್ರಾಫಿಟ್. ಇದನ್ನೇನು ಕ್ವೆಶ್ಚನ್ ಅಲ್ಲಿ ಕೊಟ್ಟಿಲ್ಲ 50% ಆಫ್ ನೆಟ್ ಪ್ರಾಫಿಟ್ ಅಂತ. ಅಮೌಂಟ್ ನ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಆದ್ರೆ ನೀವು ನೋಡಿದ್ರೆ 1,20,000 ಇದೆ, ಇಲ್ಲಿ 2,40,000 ಇದೆ, ಇಲ್ಲಿ 1,40,000 ಇದೆ, ಇಲ್ಲಿ 2,80,000 ಇದೆ. ಸೊ ನೋಡಿದ್ರೆ ಗೊತ್ತಾಗುತ್ತೆ 50% ಆಫ್ ನೆಟ್ ಪ್ರಾಫಿಟ್ ಅಂತ. ಸೊ ಆದ್ರಿಂದ ಇಲ್ಲಿ ಬರೀಬಹುದು 50% ಆಫ್ ನೆಟ್ ಪ್ರಾಫಿಟ್ ಅಂತ. ಸೊ 1,20,000, 1,40,000. ಸೊ 20,000 ಇನ್ಕ್ರೀಸ್ ಆಗಿದೆ. ಸೊ ಅಮೌಂಟು ಪ್ಲಸ್ 20,000. ಸೊ ಪರ್ಸೆಂಟೇಜ್ ಅಲ್ಲಿ ಬರೀರಿ, 20,000 ಡಿವೈಡೆಡ್ ಬೈ 1,20,000 ಇಂಟು 100, 16.67%. ಸೊ ಕೊನೆಗೆ ಬರೋದು ನೆಟ್ ಪ್ರಾಫಿಟ್ ಆಫ್ಟರ್ ಇನ್ಕಮ್ ಟ್ಯಾಕ್ಸ್ 1,20,000, 1,40,000. ಸೊ ಇಲ್ಲೂ ಕೂಡ ಪ್ಲಸ್ 20,000, ಅದೇ 16.67%. ಸೊ ಹೀಗೆ ಬ್ಯಾಲೆನ್ಸ್ ಶೀಟ್ ಕೊಡ್ಲಿ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಕೊಡ್ಲಿ, ನೀವು ಮಾಡಬೇಕಾಗಿರೋದು ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್, ಈ ಎರಡು ಕಾಲಮ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಕ್ವೆಶ್ಚನ್ ಅಲ್ಲಿ ಏನ್ ಕೊಟ್ಟಿರ್ತಾರೆ ಪ್ರೀವಿಯಸ್ ಇಯರ್ ಫಿಗರ್ಸ್, ಅದಕ್ಕೆ ಈ ಎರಡು ಕಾಲಮ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಆಡ್ ಮಾಡಿಕೊಂಡು ಪ್ರತಿಯೊಂದು ಐಟಮ್ಗೂ ಕೂಡ ಅಬ್ಸಲ್ಯೂಟ್ ಚೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಇನ್ಕ್ರೀಸ್ ಆಗಿದೆಯಾ ಅಥವಾ ಡಿಕ್ರೀಸ್ ಆಗಿದೆಯಾ, ಇನ್ಕ್ರೀಸ್ ಆಗಿದ್ರೆ ಪ್ಲಸ್, ಡಿಕ್ರೀಸ್ ಆಗಿದ್ರೆ ಮೈನಸ್. ಅದನ್ನ ಪರ್ಸೆಂಟೇಜಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗಿ. ಸೊ ಅದೇನು ಚೇಂಜ್ ಆಗಿದೆ ಅಮೌಂಟು ಡಿವೈಡೆಡ್ ಬೈ ಪ್ರೀವಿಯಸ್ ಇಯರ್ ಫಿಗರ್ ಇಂಟು 100. ಸೊ ಅದನ್ನ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಅದರ ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡು ಹೋಗ್ಬೇಕು. ಸೊ ಇದು ಕೂಡ 6 ಮಾರ್ಕ್ಸ್ ಪ್ರಾಬ್ಲಮ್ಮು. ಸೊ ಈಸಿಯಾಗಿ ಸ್ಕೋರ್ ಮಾಡಬಹುದು. ಕ್ಲಾಸ್ನ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ಕೆಲವೊಂದು ಅಸೈನ್ಮೆಂಟ್ಸ್ ಕೊಡೋಣ ಅಂತಿದ್ದೀನಿ. ಈ ಕಂಪ್ಯಾರಿಟಿವ್ ಅನಾಲಿಸಿಸ್ ಬೋತ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಎರಡು. ಸೊ ಆ ತರಹದ ಕ್ವೆಶನ್ಸ್ ಅನ್ನ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದ ಕಲೆಕ್ಟ್ ಮಾಡಿ ಮತ್ತೆ ಅದನ್ನ ಆನ್ಸರ್ ಮಾಡಿ ಆದಷ್ಟು ಹೆಚ್ಚು ಕ್ವೆಶನ್ಸ್ ಅನ್ನ ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. 2, 3, 4 ಕ್ವೆಶನ್ಸ್ ಆದ್ರೂ ಅಟೆಂಡ್ ಮಾಡಲಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಸೈನ್ಮೆಂಟ್ ಏನಂದ್ರೆ, ಆ ಅಬ್ಸಲ್ಯೂಟ್ ಅಮೌಂಟ್ ಅಂತ ಇದೆಯಲ್ಲ
ಅಂದ್ರೆ ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್, ಅವೆರಡನ್ನ ಮಾತ್ರ ಇಟ್ಕೊಳ್ಳಿ. ಅವೆರಡನ್ನ ಇಟ್ಕೊಂಡು ನೀವು ಕಂಪ್ಲೀಟ್ ಬ್ಯಾಲೆನ್ಸ್ ಶೀಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಅಂದ್ರೆ ಇದು ರಿವರ್ಸ್ ಮೆಥಡ್. ಕ್ವಶನ್ ಏನ್ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಈ ವರ್ಷದ್ದು ಮತ್ತೆ ಹೋದ ವರ್ಷದ್ದು. ಅದರ ಬೇಸಿಸ್ ಮೇಲೆ ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ತೀರಾ. ಆದ್ರೆ ಇಲ್ಲಿ ಆ ಅಬ್ಸಲ್ಯೂಟ್ ಚೇಂಜು ಮತ್ತೆ ಪರ್ಸೆಂಟೇಜ್ ಚೇಂಜ್ ಅವೆರಡನ್ನ ಮಾತ್ರ ಇಟ್ಕೊಂಡು ನೀವು ಪೂರ್ತಿ ಬ್ಯಾಲೆನ್ಸ್ ಶೀಟ್ ಅನ್ನ ಕ್ವಶನ್ ಕೇಳಿರೋ ಹಾಗೇನೆ ನೀವು ಕನ್ಸ್ಟ್ರಕ್ಟ್ ಮಾಡಬೇಕು. ಸೊ ಇದು ಚಾಲೆಂಜ್. ಸೊ ಆ ತರ ನೀವು ರೆಡಿ ಆದ್ರೆ ಇದನ್ನ ತುಂಬಾ ಬೇಗ ಮಾಡಿ ಮುಗಿಸಬಹುದು ನೀವು, ತುಂಬಾ ಕಡಿಮೆ ಟೈಮಲ್ಲಿ. ಮತ್ತೆ ಇನ್ನೊಂದು, BSE ಇಂಡಿಯಾ ಮತ್ತೆ NSE ಇಂಡಿಯಾ ಅಂತ ವೆಬ್ಸೈಟ್ಸ್ ಇವೆ. ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಒಂದು ವೆಬ್ಸೈಟು ಮತ್ತೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ವೆಬ್ಸೈಟ್. ಆ ವೆಬ್ಸೈಟ್ಸ್ ಅಲ್ಲಿ ಸಾವಿರಾರು ಕಂಪನೀಸ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಸಿಗುತ್ತೆ. ಸೊ ಅದರಲ್ಲಿ ಒಂದು 5 ಕಂಪನೀಸ್ ಆದ್ರೂ ಅಟ್ಲೀಸ್ಟ್ ಕಲೆಕ್ಟ್ ಮಾಡಿ ಅದನ್ನ ಅನಲೈಸ್ ಮಾಡಕ್ ಟ್ರೈ ಮಾಡಿ. ಸೊ ಪ್ರಾಕ್ಟಿಕಲ್ ಆಗಿ ಕಂಪನೀಸು ಹೇಗೆ ಡಿಸ್ಕ್ಲೋಸ್ ಮಾಡ್ತವೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನೋದನ್ನ ನೀವು ತಿಳ್ಕೋಬಹುದು. ಸೊ ಅದರಿಂದ BSE ಇಂಡಿಯಾ ಮತ್ತೆ NSE ಇಂಡಿಯಾ ಈ 2 ವೆಬ್ಸೈಟ್ಸ್ ಅನ್ನ ನೀವು ಚೆಕ್ ಮಾಡಿ. ಸೊ ಅಲ್ಲಿ ಸಿಗುವಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಅನಲೈಸ್ ಮಾಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋನ ವಾಚ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೆಲೆಬ್ರೇಟ್ ಲರ್ನಿಂಗ್, ಹ್ಯಾಪಿ ಸ್ಟಡೀಸ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು.